ಆಲ್ ನಮಸ್ಕಾರ. ಇವತ್ತು ನಾನು ಒಂದು ರೆಸಿಪಿ ಮಾಡಕ್ಕೆ ಹೊರಟಿದ್ದೀನಿ. ಈಸಿ ಆ್ಯಂಡ್ ಸಿಂಪಲ್. ಅದು ಸಾಂಬಾರ್ ಆಗಿರ್ಬೋದು ಅಥವಾ ಗ್ರೇವಿ ಆಗಿರ್ಬೋದು, ಚಪಾತಿ, ಮುದ್ದೆ, ರೈಸ್ಗೆಲ್ಲ ಇರುತ್ತೆ. ಇದಕ್ಕೆ ರುಬ್ಬೋದು ಬೇಡ, ಏನು ಬೇಡ, ಇಷ್ಟೇ ವಸ್ತುಗಳಿದ್ರೆ ಸಾಕಾಗತ್ತೆ. ಇಲ್ಲಿ ನಾನು ಎಣ್ಣೆ, ಸಾಸಿವೆ, ಜೀರಿಗೆ ಹಾಕಿದ್ದೀನಿ. ಹಸಿಮೆಣಸಿನಕಾಯಿ, ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ, ಮತ್ತೆ ಒಂದು 6-7 ಪೀಸ್ ಬೆಳ್ಳುಳ್ಳಿ. ಇದೆಲ್ಲ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡೋಣ. ನಾನು ಹಸಿಮೆಣಸಿನ್ಕಾಯಿ ಕಟ್ ಮಾಡಿಲ್ಲ, ಹಾಗೆ ಹಾಕಿದ್ದೀನಿ, ಯಾಕಂದರೆ ತಿನ್ನುವಾಗ ಬಾಯಿಗೆ ಸಿಗಬಾರ್ದು ಅಂತ. ಇವಾಗ ಕಟ್ ಮಾಡಿ ಇಟ್ಕೊಂಡಿರೋ ಟೊಮೆಟೊ ಹಾಕೋಣ. 1 ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಲಿ. ಆದಮೇಲೆ ತೊಳೆದು ಇಟ್ಕೊಂಡಿರ್ತಕ್ಕಂಥ ಬೇಳೆ ಸೇರಿಸ್ತಾ ಇದ್ದೀನಿ. ಉಪ್ಪು ರುಚಿಗೆ, ಸ್ವಲ್ಪ ಅರಿಶಿಣ. ಇದಾದಮೇಲೆ ಇದಕ್ಕೆ ಕಟ್ ಮಾಡಿರ್ತಕ್ಕಂಥ, ತೊಳೆದು ಕಟ್ ಮಾಡಿ ಸಣ್ಣದಾಗಿ ಹೆಚ್ಚಿರುವಂಥ ಸೊಪ್ಪುಗಳು. ಇದರಲ್ಲಿ ನಾನು ಪಾಲಕ್, ಸಬ್ಸಿಗೆ, ಸ್ವಲ್ಪ ಮೆಂತ್ಯ ತೊಗೊಂಡಿದ್ದೀನಿ. ಸಬ್ಸಿಗೆ ಜಾಸ್ತಿ ತೊಗೊಂಡಿದ್ದೀನಿ, ಸಣ್ಣದಾಗಿ ಹೆಚ್ಚಿದ್ದೀನಿ. ತೊಳೆದ್ಬಿಟ್ಟು ಆಮೇಲೆ ಕಟ್ ಮಾಡಬೇಕು. ಇದನ್ನು ಸೇರಿಸ್ತಾ ಇದ್ದೀನಿ. ಇದು ಸ್ವಲ್ಪ ಬಾಡಲಿ, ಒಂದು 2-3 ನಿಮಿಷ ಈ ಎಣ್ಣೆಯಲ್ಲಿ ಏನು ಒಗ್ಗರಣೆ ಹಾಕಿದ್ದೀವಲ್ವಾ, ಚೆನ್ನಾಗಿ ಬಾಡಬೇಕು. ನೋಡಿ, ಈ ಥರ ಮಿಕ್ಸ್ ಮಾಡಿದ್ದೀನಿ. ಇದು ಚೆನ್ನಾಗಿ ಒಂದು 2-3 ನಿಮಿಷ ಚೆನ್ನಾಗಿ ಇದರಲ್ಲೇ ಫ್ರೈ ಆಗಲಿ. ಆಮೇಲೆ ಇದಕ್ಕೆ ನೀರು ಹಾಕೋಣ, ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ. ಗಟ್ಟಿ ಈ ಬೇಳೆ ಹಾಕಿದ್ದೀನಲ್ಲ, ಅದ್ರ ಪ್ರಕಾರ ನಾವು 1-2 ಜಾಸ್ತಿ ನೀರು ಹಾಕಬೇಕು. ಆವಾಗ ಇದೊಂದು ತಿಕ್ ಗ್ರೇವಿ ಆಗುತ್ತೆ. ಮುದ್ದೆ, ರೈಸ್, ಚಪಾತಿ, ರೊಟ್ಟಿ, ದೋಸೆಗೂ ಚೆನ್ನಾಗಿರುತ್ತೆ. ನೋಡಿ, ಆಗಲೇ ಸೊಪ್ಪು ಎಷ್ಟೊಂದು ಕಾಣಿಸ್ತಾ ಇತ್ತು, ಬರೀ ಇವಾಗ ಬೇಳೆನೇ ಕಾಣಿಸ್ತಾ ಇದೆ. ಸೊ ಸೊಪ್ಪೆ ಅಷ್ಟು, 1-2-3 ಕಟ್ ಹಾಕಿದ್ರೂ ಕಡಿಮೆ ಆಗಿಬಿಡುತ್ತೆ. ಸೊ ಇವಾಗ ನೀರು ಸೇರಿಸ್ತಾ ಇದ್ದೀನಿ ನಾನು. ನೋಡಿ, ನೀರು ಬಿಟ್ಕೋತಾ ಇದೆ ಅಲ್ವಾ. ಸೊ ಇವಾಗ ನೀರು ಸೇರಿಸೋಣ. ಇದನ್ನು ನೀರು ಸೇರಿಸಿದ್ದೀನಿ, ಚೆನ್ನಾಗಿ ಕುದಿಲಿ. ಕುದ್ಮೇಲೆ ಲಿಡ್ ಕ್ಲೋಸ್ ಮಾಡಿ. ಇವಾಗ ಲಿಡ್ ಕ್ಲೋಸ್ ಮಾಡಿ 3 ಚೆನ್ನಾಗಿ, ಅವಾಗ ಬೇಳೆ ಚೆನ್ನಾಗಿ ಬೆಂದು ಮಸ್ಕೊಂಡಿರುತ್ತೆ, ಅವಾಗ ಚೆನ್ನಾಗಿರುತ್ತೆ. 3-4 ವಿಷಲ್ ಬರೋವರೆಗೂ ಬೇಯಿಸಬೇಕು. ಅವಾಗ ಚೆನ್ನಾಗಿ ಬೇಳೆ ಅದ್ರ ಮ್ಯಾಶ್ ಆಗಿರುತ್ತಲ್ವಾ, ಸೊ ಅವಾಗ ಚೆನ್ನಾಗಿರುತ್ತೆ. ಮಧ್ಯಾಹ್ನ ಲಂಚಿಗೆ ಗೈಸ್ ನಾನು ನೋಡಿ ಸೊಪ್ಪು ಬೇಳೆ ಹಾಕಿ ಮಾಡಿದ್ದೀನಿ. ರುಬ್ಬಿಲ್ಲ, ಏನು ಮಾಡಿಲ್ಲ. ಇದೊಂದು ಗ್ರೇವಿ, ಒಳ್ಳೆ ಗ್ರೇವಿ. ಚಪಾತಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಅದ್ರ ಜೊತೆಗೆ ಹೆಸರು ಕಾಳು, ಆಲೂಗಡ್ಡೆ, ಬದನೆಕಾಯಿ ಹಾಕಿ ಒಂದು ಗ್ರೇವಿ ಮಾಡಿದ್ದೆ. ಇದು ಚಪಾತಿದು. ಸೊ ಟೇಸ್ಟ್ ಮಾಡೋಣ ಬನ್ನಿ ಹೇಗಿರುತ್ತೆ ಅಂತ. ಎಷ್ಟು ಎಮ್ಮೆಯಾಗಿ ಕಾಣಿಸ್ತಿದೆ ಅಲ್ಲ. ಇವಾಗ ಟೇಸ್ಟ್ ಮಾಡೋಣ. ಸಕ್ಕತ್ತಾಗಿದೆ. ಚಪಾತಿ, ರೈಸ್, ದೋಸೆ, ಇಡ್ಲಿ ಎಲ್ಲದಕ್ಕೂ ಒಳ್ಳೆ ಸೂಪರ್ ಕಾಂಬಿನೇಷನ್. ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಿಮ್ಮ ಅಭಿಪ್ರಾಯನೆಲ್ಲ ತಿಳಿಸಿ, ಮತ್ತು ನಾನು ಏನು ಚೇಂಜಸ್ ಮಾಡ್ಕೋಬೇಕು ಅನ್ನೋದು ಗೊತ್ತಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. We've been waiting for so long.